ನೋಡಿ, ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಮಹಾ ಎಡವಟ್ಟಾಗಿದೆ. ಹೆರಿಗೆಯಾದ ತಕ್ಷಣವೇ ಬಾಣಂತಿ ಸಾವಾಗಿರುವಂಥದ್ದು. ನವಜಾತ ಹೆಣ್ಣು ಶಿಶು ಸ್ಥಿತಿ ಗಂಭೀರವಾಗಿದೆ. ಇದೀಗ ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಮಹಾ ಎಡವಟ್ಟಾಗಿದೆ. ಹೆರಿಗೆಯಾದ ತಕ್ಷಣವೇ ಬಾಣಂತಿ ಸಾವಾಗಿದೆ. ವೈದ್ಯರ ನಿರ್ಲಕ್ಷ್ಯದಿಂದ ಆಗಿರೋದು ಅಂತ ಇದೀಗ ಕುಟುಂಬಸ್ಥರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ, ಆರೋಪವನ್ನ ಮಾಡ್ತಿದ್ದಾರೆ. ನವಜಾತ ಹೆಣ್ಣು ಸ್ಥಿತಿ ಗಂಭೀರವಾಗಿದೆ. ಐಸಿಯುನಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ. ಬೊಮ್ಮನಗುಂಟೆ ಗ್ರಾಮದ ಶಿಲ್ಪಾ ಮೃತತಾಯಿ. ಚಳ್ಳಕೆರೆ ತಾಲೂಕಿನ ಬೊಮ್ಮನಗುಂಟೆ ಗ್ರಾಮ ಇದು. ವೈದ್ಯರ ನಿರ್ಲಕ್ಷ್ಯದಿಂದ ಈ ರೀತಿಯಾಗಿ ಆಗಿದೆ ಅಂತ ಅವರ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಚಿತ್ರದುರ್ಗ ಜಿಲ್ಲಾಸ್ಪತ್ರೆಯಲ್ಲಿ ಹೆಣ್ಣು ಮಗುವಿಗೆ ಜನ್ಮವನ್ನ ನೀಡಿದ್ರು. ನಂತರ 28 ವರ್ಷದ ಶಿಲ್ಪಾ ಎಂಬ ಬಾಣಂತಿ ಸಾವನ್ನಪ್ಪಿರುವಂತದ್ದು. ವೈದ್ಯರ ನಿರ್ಲಕ್ಷ್ಯಕ್ಕೆ ಈ ರೀತಿಯಾಗಿ ಆಗಿದೆ ಅಂತ ಅವರ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೋಡಿ, ಇತ್ತೀಚೆಗೆ ಬಾಣಂತಿ ಸಾವುಗಳು ಜಾಸ್ತಿ ಆಗ್ತಾ ಇದ್ವು. ಯಾವುದೇ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆದ್ರೂ ಕೂಡ ಅಲ್ಲಿ ಏನೋ ಒಂದು ಎಡವಟ್ಟಾಗಿ ಏನೋ ಒಂದು ಅವಘಡ ಸಂಭವಿಸುತ್ತೆ. ಇನ್ನು ವೈದ್ಯಾಧಿಕಾರಿಗಳ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಜಿಲ್ಲಾ ಸರ್ಜನ್ಗೆ ಮೃತ ಬಾಣಂತಿ ಶಿಲ್ಪಾ ಕುಟುಂಬಸ್ಥರು ತರಾಟೆಯನ್ನ ತೆಗೆದುಕೊಳ್ತಾ ಇದ್ದಾರೆ. ಕುಟುಂಬಸ್ಥರ ಮನವೊಲಿಸೋದಕ್ಕೆ ಜಿಲ್ಲಾ ಸರ್ಜನ್ ಪ್ರಯತ್ನವನ್ನ ಕೂಡ ಪಡ್ತಾ ಇದ್ದಾರೆ. ಇದೀಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಏನಾಯ್ತು, ಹೇಗಾಯ್ತು, ನಿಮ್ಮಿಂದನೇ ಆ ರೀತಿಯಾಗಿ ಆಗಿರೋದು, ನೀವೇ ಮಾಡಿರೋದು ಅಂತ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇರುವಂತದ್ದು. ನೋಡಿ, ಇಲ್ಲಿ ತಿಂಗಳಲ್ಲಿ 700, 800, 900 ಡೆಲಿವರಿಗಳು ಆಗ್ತವೆ. ನಾನು ಮಾತಾಡ್ತೀನಿ, ಗೊತ್ತಾಯ್ತಾ? ನೀನು ಸುಮ್ಮನೆ ನೋವಿಗೆ ನೀನು ಮಾತಾಡ್ತೀಯಾ? ಇರ್ಲಿ, ಸುಮ್ಮನಿರು. ಅಲ್ಲ ಸರ್, ನೀವು ಆಸ್ಪತ್ರೆ ರೂಮ್ನ ಕರ್ಕೊಂಡು ಹೋದ್ರೆ ಈಗ ನೋಡಿ, ಯಾಕೆನೋ ಯಾಕೆ ಹೋದ್ರೆ ನೀನು ಅಮ್ಮನ ಯಾಕೆ ಕರ್ಕೊಂಡು ಬಂದಿದ್ದಂತ ಗದಿಮೆ ಅಮ್ಮನ ನಾನು ಹೋಗಲ್ಲ ಮಾಡಲ್ಲ ಡಿಲಿವರಿ ಮಾಡಲ್ಲ ನಾನು. ಏನನ್ನ ಮಾಡ್ಕೊಂಡು ಹೋಗ್ರ ಅಂದ್ರು. ಅಪ್ಪ ಏನನ್ನ ಮಾಡ್ಕೊಂಡು ಅಂದ್ರೆ ಹಂಗನ ಮಾಡ್ಕೊಳ್ರಪ್ಪ ಅಂತಂದು ನಾವು ಅಂದ್ವ. ಇಲ್ಲ ಆಗಲ್ಲ ಅಂದ್ರೆ ನಾವು ಎಲ್ಲೇನೋ ಹೋಗ್ತೀವಿ ಅಂದ್ವಿ. ಇಲ್ಲ ಆಗುತ್ತೇಳ ಅಂದ್ರು. ಆಗ್ತೈತೇಳ ಅಂತಂದು ನಾನು ಸುಮ್ಮನೆ ಇದ್ದೆ ಸಹ ಅಂತ ಅಷ್ಟೇ. ಆ ತಲಪತ್ರೆ ಮಾಡಿದಾಗ ಅವನು ಹೋಗಿದ್ರೆ ಏನಾದಿಲ್ಲ, ಬಾಕ್ಲಿಕ್ಕೆ ಬಿಟ್ಟ, ಬೀಗ ಹಾಕೇ ಬಿಟ್ಟ, ಗಡಿ ಹಾಕೇ ಬಿಟ್ಟ ಒಳಗೆ. ಅದು ಇನ್ನೇಟತ್ತು ನೋವು ತಿಂದ ಸಿಸ್ಟರು ಅವರು ಇವರು ಕಲ್ತ್ಕೊಂಡು ಅತ್ತಗಿತ್ತ ಹೊಡೆದು ಅದೇ ಅದು ಬಿದ್ದೇಬೋದು, ಏನೋ ಗುಂಡಾಟ ಮೇಲೆ ಅದು ನಮಗೇನು ಗೊತ್ತಿಲ್ಲ ಸರ್. ನಾವು ಮಗು ಡಿಲಿವರ್ ಆದಮೇಲೆ ನಾವು ತಗೊಂಡು ಮಗು ಚೆನ್ನಾಗಿಲ್ಲಮ್ಮ, ಉಸಿರಾಟ ಕಡಿಮೆ ಐತೆ ಅಂತ ನಮ್ಗೆ ತೋರಿಸು ಇಲ್ಲ ಸರ್. ಸುಮ್ಮನೆ ತಗೊಂಡು ಹೋಗಿಬಿಟ್ರು, ರೂಮ್ನಾಗ ಇಕ್ಕಿಬಿಟ್ರು. ಅಲ್ಲಿಗೆ ಹೋಗಿ ನೋಡಿದ್ರು ಸುಮ್ಮನೆ ಈಗ ನೋಡಮ್ಮ ಚೆನ್ನಾಗಿಲ್ಲ, ಇದು ಪ್ರಮಾದ ಆಗ್ತದೆ, ನೀವು ಬಸವೇಶ್ವರ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಜಲ್ದಿ ಚೀಟಿ ಬರ್ಸ್ಕೊಬಂದು ಅಂತ ಆಶಾ ವರ್ಕರ್ಗೆ ಹೇಳಿದ್ರು ಸರ್. ಅವರು ಹೋಗಿ ಬರ್ಸ್ಕೊ ಬರೋ ಅಷ್ಟೊತ್ತಿಗೆ ಅಲ್ಲಿಂದ ಇಲ್ಲಿಗೆ ಬರೋ ಅಷ್ಟೊತ್ತಿಗೆ ಯಾರೋ ಕಾಲೇಜ್ ಹುಡುಗರು ಬಂದು ಅಲ್ಲ ಸಿಸ್ಟರ್ ನಿಮಗೆ ಅಲ್ಲ ಆಂಟಿ, ಅಲ್ಲಿ ನಿಮ್ಮ ಪೇಷಂಟು ಶಾನ ಸೀರಿಯಸ್ ಆಗೈತೆ, ಹೋಗ್ರಿ ಆಂಟಿ ಅಂತ ಅಂದರೆ ನಾವು ಬಂದ್ರಿ ಸರ್. ನಾವು ಬಂದಿದ್ರು ಹೆರಿಗೆ ಅಂತ ಬಂದರೆ ಇಲ್ಲಿ ಈ ಥರ ಆಗ್ಯದ ಸರ್. ನಾರ್ಮಲ್ ಚೆನ್ನಾಗಿದ್ರ ಬರ್ಬೇಕಾದ್ರೆ ಹೇಗೆ ಚೆನ್ನಾಗಿದ್ರು ಸರ್. ಬಂದಿದ್ರು ಹೆರಿಗೆ ಅಂತ ಬಂದರೆ ಇಲ್ಲಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ರಾಕೇಶ್ ಸಂಪರ್ಕದಲ್ಲಿದ್ದಾರೆ. ರಾಕೇಶ್, ಬಾಣಂತಿ ಶಿಲ್ಪ ಇದೀಗ ಸಾವನ್ನಪ್ಪಿರುವಂತದ್ದು, ಇದಕ್ಕೆ ಕಾರಣ ವೈದ್ಯರ ನಿರ್ಲಕ್ಷ್ಯ ಅಂತ ಇದೀಗ ಅವರ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಏನಾಗಿತ್ತು ಘಟನೆ? ಬರ್ಬೇಕಾದ್ರೆ ಚೆನ್ನಾಗಿದ್ರಾ ಅಥವಾ ಆಸ್ಪತ್ರೆಗೆ ಬಂದಾದ್ಮೇಲೆ ಈ ರೀತಿಯಾಗಿ ಆಗಿದ್ದ? ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ. ರಾಕೇಶ್, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಕರೆ ಕಟ್ಟಾಗಿದೆ. ವೈದ್ಯಾಧಿಕಾರಿಗಳ ವಿರುದ್ಧ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ಲಾಗ್ತಾ ಇರುವಂತದ್ದು. ನೋಡಿ, ಬರ್ಬೇಕಾದ್ರೆ ಚೆನ್ನಾಗಿದ್ರಂತೆ, ಯಾಕೆ ಏನೂ ಪ್ರಾಬ್ಲಮ್ ಇರಲಿಲ್ಲ, ತುಂಬಾ ಚೆನ್ನಾಗಿ ಬಂದ್ರು. ಆದ್ರೆ ಆಸ್ಪತ್ರೆಗೆ ಬಂದಾದ್ಮೇಲೆ, ಹೆರಿಗೆ ಆದ್ಮೇಲೆ ಈ ರೀತಿಯಾಗಿ ಆಗಿರೋದು ಅಂತ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಆಕ್ರಂದನ ಮುಗಿಲನ್ನ ಮುಟ್ಟಿದೆ ಇದೀಗ. ನವಜಾತ ಶಿಶು ಐಸಿಯುನಲ್ಲಿದೆ, ತಾಯಿ ಇಲ್ಲ. ಮುಂದೆ ಆ ಮಗುವಿನ ಗತಿ ಏನು? ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ವೈದ್ಯರ ನಿರ್ಲಕ್ಷ್ಯದಿಂದ ಈ ರೀತಿಯಾಗಿ ಆಗಿದ್ರೆ
ಇತ್ತೀಚೆಗೆ ಆಗ್ತಾ ಇರುವಂತಹ ಘಟನೆಗಳನ್ನ ನಾವು ಗಮನಿಸಬೇಕು. ತುಂಬಾ ನಿರ್ಲಕ್ಷ್ಯವನ್ನ ತೋರ್ತಾ ಇದ್ದಾರೆ ವೈದ್ಯರು ಕೂಡ.